ಅವಾಗಿಂದ ನೋಡ್ತಾ ಇದ್ದೀನಿ ಇಷ್ಟ ಹತ್ರ ನಿಂತ್ಕೊಂಡು ಅಲ್ಲಿ ಕಿಸಿತಾ ಇದೆಯಾ ಇದನ್ ಕೊಟ್ಕೋಣ ಅಂತ ಬಂದೆ. ಬೇಸ್ ಕಣೆ ಚಂಪಾ, ನನಗೆ ಯಾವಾಗ ಏನೇನು ಬೇಕು ಅಂತ ನನ್ನ ಬೇಕು ಬೇಡಗಳನ್ನೆಲ್ಲ ಅದೆಷ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು. ಏನ್ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಯಜಮಾನ್ರೆ? ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡಷ್ಟು ನೀವ್ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ದುಃಖ ಆಗ್ತಾ ಇದೆ. ಅಯ್ಯೋ ಶಿವನೇ, ಇನ್ನು ಏನ್ ಅರ್ಥ ಮಾಡ್ಕೋಬೇಕಿತ್ತೆ? ನನ್ ಹೃದಯದ ಬಡಿತಾನ. ಅಯ್ಯೋ ಶಿವನೇ, ನಿನ್ನ ಹೃದಯದ ಬಡಿತನ ನಾಡಿ ಮಿಡಿತನ ಚೆಕ್ ಮಾಡೋದಕ್ಕೆ ನಾನು ಮುನ್ನಬಾಯಿ MBBS ಅಲ್ಲ ಕಣೆ, ಪಾಂಡುರಂಗ ಗಂಟೆಗಲಿ ಎಡಗೈತಿ ಹೃದಯಕ್ಕೆ ಶ್ರೀ ಬಲಗೈತಿ ವೀರ ಮದಕಲಿ. ಅಲ್ಲ ಯಜಮಾನ್ರೆ, ಈ ನಿರ್ಜೀವ ವಸ್ತುಗಳಿಗೆಲ್ಲ ಮುತ್ತು ಇಡ್ತಾನೆ ಇದ್ದೀರಾ. ನಾನು ಜೀವ ಇರೋ ಸುಂದ್ರಿ ನಿಮ್ ಪಕ್ಕದಲ್ಲೇ ನಿಂತಿದ್ದೀನಿ, ನನ್ಗೊಂದು ಮುತ್ತು ಕೊಡ್ಬೇಕು ಅಂತ ಅನಿಸ್ತಾ ಇಲ್ಲ? ಏನ್ ತಟ್ಟೆ, ಹೋಗಿ ಹೋಗಿ ಇವುಗಳನ್ನ ನೀನು ನಿರ್ಜೀವ ವಸ್ತುಗಳು ಅಂತ ಕರಿತಾ ಇದೆಯಲ್ಲ, ಇವುಗಳಿಗೆ ಸಜೀವ ವಸ್ತುಗಳಿಗಿಂತ ಜಾಸ್ತಿ ಬೆಲೆ ಇದೆ. ಆದ್ರೆ ಮನುಷ್ಯನಿಗೆ ನೋಡು ಬೆಲೆನೇ ಇಲ್ಲ. ಅಂದ್ರೆ ನನಗೆ ಬೆಲೆ ಇಲ್ವಾ? ನಮ್ಮ ತಾಯಿಗೆ ಇಲ್ಲ ಕಣೆ. ಈಗ ನೋಡು ಅಪ್ಪಿ ತಪ್ಪಿ ನೀನು ಮುದುಕಿ ಆಗ್ಬಿಟ್ಟೆ ಅನ್ಕೋ, ನಾನು ಮುದುಕಿ ಆಗ್ಬಿಟ್ಟೆ ಅನ್ಕೋ, ಯಾರು ನಮ್ಮಿಬ್ಬರನ್ನ ಬಂದು ಕೂತ್ ಹೋಗ್ತಾರೆ. ಆದ್ರೆ ಇವುಗಳ ಪರಿಸ್ಥಿತಿ ಹಾಗಿಲ್ಲ. ಇವುಗಳು ಹಳತಾದಷ್ಟು ಇದಕ್ಕೆ ಬೆಲೆ ಜಾಸ್ತಿ. ಅದು ಬೇಕಿದ್ರೆ 1000 ವರ್ಷ ಆಗಿರ್ಬೋದು, 2000 ವರ್ಷ ಬೇಕಿದ್ರೆ ಆಗಿರ್ಬೋದು. ನಾನು ಮನೆಯಲ್ಲಿ ಆಂಟಿಕ್ ವಸ್ತು ಹಾಗೆ ಹುಟ್ಬೇಕಾಗಿತ್ತು. ಅದು ಯಾಕೆ? ನಿಮ್ಮಿಂದ ಆಗೊಂದು ಈಗೊಂದು ಮುಚ್ಚಿತ್ತಿತ್ತಲ್ಲ. ಲೈ ಚಂಪಾ, ಏನೇ ಇಷ್ಟೊತ್ತಲ್ಲಿ ಟಾಕಿಂಗು? ಸ್ಲೀಪ್ ಮಾಡಕ್ಕೆ ಟೈಮ್ ಆಗಿಲ್ವಾ? ಅವಳೇನೋ ಪಾಪ ಮೂರ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೆ, ನಾನು ಉಪದೇಶ ಕೊಡ್ತಾ ಇದ್ದೀನಿ. ನೀವು ಅಡ್ಡ ಬರ್ತಿರಲ್ರಿ. ಈಗೇನ್ರಿ ನಿಮ್ ಜೊತೆಗೆ ನಾನು ಬಂದು ರೂಮಲ್ಲಿ ಮಲಗಲ? ಬೇಡ ಬೇಡ, ಯಾವ್ದೇ ಕಾರಣಕ್ಕೂ ರೂಮಿಗೆ ಮಾತ್ರ ಬರಬಾರ್ದು. ಮತ್ತೆ ನಿಮ್ ಪಡಿ ನೀವು ರೂಮ್ಗೆ ಹೋಗಿ ಮಲಗೆ. ಏನೋ ನಿತ್ಯ ಬರೋವರೆಗೂ ಈ ಅಮೃತ ಜೀವಿಗಳ ಜೊತೆ ನಮ್ಮ ಕಷ್ಟ ಸುಖ ಹಂಚ್ಕೋತೀವಪ್ಪ. ಹೇಗೂ ನಾವು ಮಲಗೋದು ಹಾಲಲ್ಲಿ ಕ್ಯಾಪೆ ಜಿಬ್ಬಿನ ಮೇಲೆ ತಾನೆ. ಏನಾದ್ರೂ ಮಾಡ್ಕೊಳ್ಳಿ. ಇಷ್ಟೊತ್ನಲ್ಲಿ ಫೋನ್ ಬಂತಲ್ಲ, ಯಾರು ಮಾಡಿರ್ಬೋದು? ಯಾರು ಗೊತ್ತು? ಯಾರು ಮಾಡಿದ್ರೆ ನಂಗೇನೆ ಗುಡ್ ನೈಟ್ ಹೇಳ್ತೀನಿ, ಫೋನ್ ಮಾಡಕ್ತೀನಿ ಅಷ್ಟೇ. ನೋಡಿ ಶಿವ, ನೀವು ಯಾರೋ ಏನೋ ನನಗಂತೂ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಫೋನ್ ನನಗೆ ಮಾಡಿದ್ರಿ ಅಂದಮೇಲೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಬರೀ ನಾನು ಮಾತಾಡ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಂಡು ಹೋಗ್ತಾ ಇರಬೇಕು. ನೀವು CM ಆಗಿರಿ, PM ಆಗಿರಿ. ಲೇ ಲಿಂಗಣ್ಣ, ನೀನೇನೋ ಏನೋ ಇಷ್ಟೊತ್ತಲ್ಲಿ ಫೋನು? ಮೂರ್ತಿಗಳ ಜೈಂದ್ರ ಕಾಲದ್ದ ಲೇ, ಇಷ್ಟೊತ್ತಿನಲ್ಲಿ ಮೂರ್ತಿ ಸಿಕ್ಕಿದೆ ಅಂತ ಫೋನ್ ಮಾಡ್ತಾ ಇದೆಯಲ್ಲ, ಎಲ್ಲಾದ್ರೂ ಕತ್ಕೊಂಡ್ಬಂದೇನಾ? ಆಮೇಲೆ ಇಬ್ರು ಸೀಸಾಬಿಟ್ರೆ ಅಂದರ ಆಗ್ಬಿಡ್ತೀವಿ. ಎಲ್ಲಿದೆಯಾ? ನಮ್ಮನೆ ಡೋರ್ ಮುಂದಿನ ಇದೆಯಾ? ಲೇ, ನಿನಗೆ ಬಾಗಿಲು ತಗೋದಕ್ಕೆ ಏನೋ ಬಂದಿದ್ದು ದೊಡ್ಡ ರೋಗ. ಬಂದೆ ಲೇ ಚಂಪಾ, ನಂಗೆ ಗೊತ್ತಿತ್ತು ನೀವು ನನ್ನ ಕೂಗೆ ಕೂಗ್ತೀರಾ ಅಂತ. ಅಯ್ಯ ಹೋಗಿ ಬಾಗಿಲು ತೆಗಿ, ಹೋಗಿ ನೀನು. ಬೇರೆಯವ್ರ ಕಣ್ಣಿಗೆ ಬಿದ್ದಿದ್ರೆ ನಂಗೆ ಕೊಡು ಅಂತ ಬಲವಂತ ಮಾಡ್ಬಿಟ್ರವ್ರು. ಅದಕ್ಕೆ ಆಮೇಲೆ ನಿಮ್ಗೆ ಸಿಗಲ್ವಲ್ಲ ಅಂತ ಈಗಲೇ ಬಂದಿದ್ದು. ನೋಡಿ ವಿಕ್ರಣ, ಏನು ಯಜಮಾನ್ರಿ, ಮೂರ್ತಿ ತುಂಬಾ ಚೆನ್ನಾಗಿದೆ ಅಲ್ವಾ? ಮಾರೋರ್ ಮುಂದೆ ಹಾಗೆಲ್ಲ ಹೇಳಬಾರ್ದು ಕಣೆ, ಅವ್ರು ಆಮೇಲೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಕೃಷ್ಣಪುರ ಮೂರ್ತಿ ಏನೋ ಚೆನ್ನಾಗಿದೆ, ಕೈಲಿ ಬರೋ ಕೊಳಲೇ ಇಲ್ಲ. ಲೇ, ಇದಕ್ಕೆ ನಾನು ಅಮ್ಮಮ್ಮ ಅಂದ್ರೆ ಒಂದು 20,000 ಕೊಡ್ತೀನಿ ಕಣ. 45 ಕೊಟ್ರು ಕೊಡಲ್ಲ. ಒಟ್ಟಿನಲ್ಲಿ ನಿನಗೆ 50 ಬೇಕು ಅಂತ ಹೇಳಪ್ಪ. ಅದು ಕಮ್ಮಿನೇ. ಕೊಡೋದು ಬಿಟ್ರಿ, ಇವೆಲ್ಲ ತಗೊಂಡು ಹೋಗ್ಬಿಡ್ತೀರಿ ಕಣ. ಅಲ್ಲ ಕಣ, ವರ್ಷಪೂರ್ತಿ ಕೊಡೋ ಅಂದ್ರೆ ನಾನು ಎಲ್ಲಿಂದ ತಂದ್ಕೊಳ್ಳೆ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ರಜಾ ನಡ. ಇನ್ನೊಂದ್ಸಲ ಇಂಥದ್ದೇ ಏನಾದ್ರು ಮೂರ್ತಿ ಸಿಕ್ಕರೆ ತಗೊಂಬಾರ. ಆದ್ರೆ ಇಷ್ಟೊತ್ತಲ್ಲಿ ಬರೋವಾಗ ಮಾತ್ರ ಕೈಲೊಂದು ದೊಣ್ಣೆ ಹಿಡ್ಕೊಂಬಾರ. ನಮ್ಮ ಮೇರೆ ನಾಯಿಗಳು ಏನಾದ್ರು ಬಾಯ್ ಹಾಕ್ಬಿಟ್ರೆ 1/4 kg ಮಾಂಸ ಕಿತ್ಕೊಂಡ್ಬಿಡ್ತಾವ. ಏನು ಯಜಮಾನ್ರೆ, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೆ? ಈ ವಿಗ್ರಹ ಹೋಗಿ 50,000 ರೂಪಾಯಿ ಕೊಟ್ಟಿದ್ದೀರಲ್ಲ. ಅಯ್ಯೋ ಶಿವ, ನಾನು ಇಷ್ಟೊತ್ತು ಪಾಠ ಮಾಡಿದ ಒಳೆನಲ್ಲಿ ಹುಣಸೆಂಟ್ ತೊಳೆದಾಗ ಆಯ್ತು. ಲೇ, ಇದನ್ನ ತಗೊಂಡೋಗಿ ಯಾವ್ದನ್ನ ಕಳ್ಳನ್ ಕೊಟ್ಬಿಟ್ರು 1 ಲಕ್ಷ ರೂಪಾಯಿ ಕೊಡ್ತಾನೆ. ನೀನು ಮಾಲಪ್ಪ ಹೇಳಿ ಯಜಮಾನ್ರೆ. ಏನ್ ನಿದ್ದೆ ಬರ್ತದೆ, ಗುಡ್ ನೈಟ್ ಅಂತ ಹೇಳಿ ಯಜಮಾನ್ರೆ. ನೀನ್ ಇಷ್ಟ್ರ ಮೇಲೂ ನುಲಿತಾ ಇಲ್ಲೇ ನಿಂತ್ಕೊಂಡ್ರೆ ಗುಡ್ ಬೈ ಹೇಳ್ಬಿಡ್ತೀನಿ. ರೋಡ್ ಅಲಿಸ್ಬಿಟ್ಟಿಯಲ್ಲ ಪಾಂಡುರಂಗ, ಮಸಾಲೆ ಯಾವಾಗ ಕೊಡುತ್ತೀಯ? ನೋಡಪ್ಪ ಮಹಾರಾಜ್, ಈ ಮೂರ್ತಿ ಒಂದು ಒಳ್ಳೆ ಬೆಲೆಗೆ ಸೇಲ್ ಆಗೋವರೆಗೂ ನಿನಗೆ ಮಸಾಲ ದೋಸೆ ಏನ್ ಬಂತು 1 ಲೋಟ ನೀರು ಕೊಡ್ಸಲ್ಲ. ಲೇ, ಆ ಅಂಡರ್ವರ್ಲ್ಡ್ ಡಾನ್ ಗಂಗು ನಮ್ ಕೈಗೆ ಸಿಕ್ಬಿಟ್ಟು ಇದನ್ನ ಕೊಂಡ್ಕೊಂಡ್ಬಿಟ್ರೆ ಮಸಾಲೆ ದೋಸೆ ಕೊಡುತ್ತೀಯಾ? ಇಲ್ಲ ಕಣ, ನೀರು ಕೊಡಿಸ್ತೀನಿ. ಅದ್ ಯಾವ್ದೋ ಪಿಕ್ಚರ್ ಗುರು ಬಂದ ಆಂಟಿಕ್ ಪೀಸು. ನೋಡಕ್ಕೆ ಡಾನ್ ತರ ಕಾಣ್ತಾವನೆ. ಇವ್ ಡಾನಲ್ಲ, ದುಮ್ಮ. ನೋಡೋದಕ್ಕೆ ಆನೆ ತರ ಇದಾನಲ್ಲ, ಒಂದೇ ಒಂದು ಇರುವೆನೂ ಸಾಯಿಸ್ತವನಲ್ಲ. ಟೈಮ್ಗೆ ಪಿಂಡ ಹಾಕ್ಬಿಟ್ರೆ ತಿನ್ಕೊಂಡು ದಂಡ ಪಿಂಡ ತರ ಬಿದ್ದಿರ್ತಾನೆ. ಅವನು ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಇವನಿಗೆ ದಿನಕ್ಕೊಂದು ಮಸಾಲ ದೋಸೆ ಕೊಡ್ಬಿಟ್ರೆ ಎಂತ ನೀಚ್ ಕೆಲಸ ಬೇಕಾದ್ರೆ ಹೇಳಿ ಪರಮ ಭಕ್ತಿಯಿಂದ ಮಾಡಿಬಿಸಾಕ್ತಾನೆ. ಮರಿ, ಏನೋ ನಿನ್ನ ಹೆಸರು? ನನ್ನ ಹೆಸರು ಪದ್ಮನಾಭ ಅಂತ. ನೀನ್ ಎಷ್ಟು ತಿಂಕಿ ಅಷ್ಟು ಮಸಾಲೆ ದೋಸೆ ಕೊಡಿಸ್ತೀನಿ. ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡ್ತೀಯಾ? ಮಾಡ್ತೀನಿ. ನೀನು ಕೈಗೆ ಒಂದು ಲಾಂಗ್ ಕೊಡ್ತೀನಿ. ನಮ್ಮ ಗುರುಗಾಗದೆ ಇರೋನೊಬ್ಬ ನಿಧಾನೆ, ಸಾವುಕಾರ ಸೀನಯ್ಯ ಅಂತ. ಅವನ್ ಕಿವಿನ ಕಟ್ ಮಾಡ್ಕೊಂಬಂದ್ರೆ 1 ಲಕ್ಷ ಕೊಡಿಸ್ತೀನಿ ನಿನ್ಗೆ. ಮಾಡ್ತೀನಿ. ಇದೇ ಏನೋ ಮಾಡ್ತೀಯ? ಅವ್ನು ಕತ್ತರಿಸ್ಕೊಂಬರ ಕೇಳಿರ್ದು ಯಾವ್ದೋ ಮೂಲಂಗಿನ ಗಜ್ಜನ ಅಲ್ಲ ಕಣ. ಅದು ಯಾವೊಂದು ಅಕ್ಕಿವಿ ಅಣ್ಣ, ಈ ಕತ್ತರಿಸೋದು ಕೊಟ್ಟೋದು ಎಲ್ಲ ನಮ್ಮ ಗಂಡುಗಳಿಗೆ ಒಂಚಕ್ಕೆ ಆಗ್ಬರಲ್ಲ. ಯಾವುದೋ ಒಂದು ಮೂರ್ತಿ ತಂದಿದ್ದೀನಿ ಕಣ.
ಅಣ್ಣ ತುಂಬಾ ಕಷ್ಟಪಟ್ಟು ತಂದಿದ್ದೀನಿ, ನನಗೆ ಇದು 1 ಲಕ್ಷ ಬಿದ್ದೈತೆ. ಈಗ ನೀನ್ ಎಷ್ಟು ಕೊಡ್ತೀಯ ಅಂತ ಹೇಳ್ಬಿಡೋಣ. ಏನೋ ಪಂಡುರಂಗ ನನ್ನ ಹತ್ರನೇ ಪಟ್ಟಿ ಕಟ್ತೀಯಾ? 10,000 20,000 ಕೊಟ್ಟಿರ್ತೀಯ ಅಷ್ಟೇ. ಅಣ್ಣ ಆ ರೇಟಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಬರಕಲ್ಲ, ನಮ್ಮ ಕೃಷ್ಣಪ್ಪ ಬಂದ್ಬಿಡ್ತಾನೆ. ನಿಮ್ಮ ಎತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಣ್ಣ, ನನಗಿದು 1 ಲಕ್ಷ ಬಿದ್ದೈತೆ. ನೀನ್ ಬೇಕಾದ್ರೆ ತಗೋ, ಸಾಕಾದ್ರೆ ಬಿಡೋಣ. ನೀನ್ ಎಷ್ಟು ಕೊಟ್ಟಿದ್ಯೋ ನಂಗೆ ಬೇಕಾಗಿಲ್ಲ, ನಾನ್ ಕೊಡೋದು ಬರೀ 1 ಲಕ್ಷ. ಅಲ್ಲಿಗೆ ನಮ್ಗೆ ಬರೀ ಅಸಲು ಸಿಕ್ಕಂಗಾಗತ್ತಲ್ವೇನ? ಪರವಾಗಿಲ್ಲ ಬಿಡ. ಅಲ್ಲ ನಮ್ದು ಇವ್ರದ್ದು ಇದೆಯಲ್ಲ ಕೊನೆ ವ್ಯವಹಾರನ, ಇನ್ಮೇಲಿಂದ ಇದ್ದಿದ್ದೆ ಅಲ್ವಾ ಅಣ್ಣ. ಆಯ್ತು 1 ಲಕ್ಷ ಕೊಡೋಣ. ಈ ಕೃಷ್ಣಪ್ಪನ ನಾನು ಇಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ದೆ. ನೋಡು ಕೃಷ್ಣಪ್ಪ, ಇನ್ಮೇಲಿಂದ ಇವ್ರಿಬ್ರ ಹತ್ರ ಇರೋ. ನೋಡೋದಕ್ಕಿಬ್ರು ಕಾಲ್ಡ್ರಿಟಾಗಿ ಹೊರತ್ತೆ ಎದ್ಕೊಂಡ್ಬಿಟ್ಟಿಯ. ಕಳ್ಳ ವಿಗ್ರಹ ಎಲ್ಲಿ ಸಿಗುತ್ತೆ? ತಗೊಂಬ, ನಾ ತಗೋತೀನಿ. ಪಾಂಡುರಂಗ ಮೆಂಟ್ಲಾಗ್ಬಿಟ್ಟಿದಾರಲ್ಲ. 24 ತಾಸು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದ್ರೆ ಹೀಗೆ ಆಗೋದು. ಅಣ್ಣಯ್ಯ, ಪೇಪರ್ ನೋಡಿದ್ಯಾ? ಯಾಕಮ್ಮ ನಿಮ್ಮ ಯಜಮಾನ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸುದ್ದಿ ಏನಾದ್ರು ಬಂದಿದ್ಯಾ? ನಮ್ಮ ಯಜಮಾನ್ರು ಯಾಕಣ್ಣ ಆತ್ಮಹತ್ಯೆ ಮಾಡ್ಕೊತಾರೆ? ಮತ್ತೇನೇನಮ್ಮ, ದುಡಿಮೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೋದ ಕಡೆಲೆಲ್ಲ ಫೇಲ್ ಆಗಿ ಬರ್ತಾ ಇರ್ತಾನಲ್ಲಮ್ಮ. ಅಂತವ್ರು ಇದ್ರೆಷ್ಟು ಹೋದ್ರಷ್ಟು ಬಿಡ ತಗೋಲಿ. ಪಾಂಡುರಂಗ, ಇನ್ನೊಂದ್ಸತಿ ನಮ್ಮ ಯಜಮಾನ್ರ ಬಗ್ಗೆ ಏನಾದ್ರು ಮಾತಾಡಿದ್ಯಾ ನೀನ್ ಅವ್ರನ್ನ ಕೊಂದು ತಿನ್ನಂಗೆ. ಹೋಲಿ ಬಿಡ ಪಾಂಡುರಂಗ, ಪೇಪರ್ ಅಲ್ಲಿ ಏನ್ ಬಂದಿದೆ ಅಂತ ಕೇಳು. ದೇವರು ಕೊಡ್ತಂಗೆ ಅಲ್ಲಡ, ಸಿಟ್ಟು ಮಾಡ್ಕೊಂಡಾಗ ದುರ್ಗಿ ಪಿಕ್ಚರ್ ಮಾನಸಿಕ ಕಣೆ ಕಾಣ್ತಾಳೆ. ಏನ್ ಬಂದಿದೆ ಅಂತ ಓದಮ್ಮ. ಮೂಡುಬಿದ್ರಿನಲ್ಲಿ ಮಧ್ಯರಾತ್ರಿಲಿ 3 ಗಂಟೆಯಲ್ಲಿ 300 ಅಡಿ ಆಳದಲ್ಲಿ ಜೈನರ ಕಾಲದ ಮೂರ್ತಿ ಸಿಕ್ಕಿದ್ವಂತೆ. 2 ಮೂರ್ತಿಗಳು ಒಂದೇ ತರ ಇದೆಯಂತ ಪಾಂಡುರಂಗ. ಆ 2 ಮೂರ್ತಿಗಳ ಕೈ ಜೋಡಿಸಿದ ತಕ್ಷಣ ಕಣ್ಣಿನಲ್ಲಿ ನಕ್ಷೆ ಕಾಣಿಸುತ್ತಂತೆ. ಆ ನಕ್ಷೆ ಹಂಗೇ ಫಾಲೋ ಮಾಡ್ಕೊಂಡು ಹೋದ್ರೆ ನೀತಿ ಸಿಗುತ್ತಂತೆ. ಹೌದೇನ? ಆ ಮೂರ್ತಿಗಳು ಕೊಡ್ರ ಇಲ್ಲಿ ನೋಡು. ಈ ಕೃಷ್ಣಪ್ಪನ ಮೂರ್ತಿನ ಏನಾಯ್ತಣ್ಣ? ಈ ಮೂರ್ತಿನ ನಾನು ಬರೀ 50,000 ರೂಪಾಯಿ ಕೊಂಡ್ಕೊಂಡಿದ್ದೆ. ಅನ್ಯಾಯವಾಗ ಡಾನ್ಸ್ ನನಗೆ ಬರೀ 1 ಲಕ್ಷ ರೂಪಾಯಿ ಮಾಡ್ಬಿಟ್ನಲ್ಲಮ್ಮ. ಅದಕ್ಕೆ ಹೇಳೋದು ಆತನಿಗೆ ಬುದ್ಧಿ ಮಟ್ಟ ಅಂತ. ನನಗೆ ಹೇಳ್ಬೇಕಿತ್ತಪ್ಪ, ನಾನ್ ಕೊಡ್ಬೇಡ ಅಂತ ಹೇಳ್ತಿದ್ದೆ. ನಿನ್ ಕಿವಿನಲ್ಲಿ ಏನೋ ಗುಟ್ಟಿರ್ಬೇಕು, ಬಾರೋ ಇದೆ. ಅಲ್ಲಮ್ಮ, ಆ ಮೂರ್ತಿ ಮಾರ್ಬೇಕಾದ್ರೆ ಇವನ್ ಜೊತೆನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಒಂದು ಲಾಭದಲ್ಲಿ ಒಂದು ಮಸಾಲ ದೋಸೆನೆ ಕೊಡಿಸಿದ್ದೀನಿ. ಈಗ ನನಗೊಂದು ಮಾತು ಹೇಳ್ಬೇಕಿತ್ತು ಅಂತ ಹೇಳ್ತಾ ಇದ್ದಾನಲ್ಲ. ನನಗೇನೋ ಗೊತ್ತು ನೀನು ಆ ಮೂರ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂತ. ಈ ವಿಷಯ ಡಾನ್ಸ್ ನನ್ನ ಕಿವಿ ತಲುಪಕ್ಕಿಂತ ಮುಂಚೆ ಹೆಂಗಾರ ಮಾಡಿ ನಮ್ಮ ಮೂರ್ತಿ ನಾವು ವಾಪಸ್ ತಂದ್ಬಿಡ್ಬೇಕು. ಏನು ಯಜಮಾನ್ರೆ, ಪೇಪರ್ ನೋಡಿದ್ರಾ? ಅದೇ ವಿಷಯ ಮಾತಾಡ್ತಿದ್ವಿ, ಯಾರಿಗೂ ಗೊತ್ತಾಗ್ಬಾರ್ದು. ಯಾವ ವಿಷಯ ಹೇಳಿ? ಅದೇ ಕಣೆ, ಮೂರ್ತಿ, ಕೃಷ್ಣಮೂರ್ತಿ. ಆ ಕೆಲಸ ಮಾಡ್ದ ಕೃಷ್ಣಮೂರ್ತಿ ಅಲ್ಲ, ರಾಮಮೂರ್ತಿ. ಏನಿದೆ ರಾಮಮೂರ್ತಿ? ರಾಮಮೂರ್ತಿ ಹೆಂಡತಿ ಜಾಜಿ ಅಕ್ಕಂತಾರನೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ಲಂತೆ. ಅದಕ್ಕೆ ಆ ರಾಮಮೂರ್ತಿ ರೊಚ್ಚಿಗೆದ್ದು ಹೆಂಡತಿಗೆ ಡೈವರ್ಸ್ ಕೊಟ್ಟು ಕೆಲ್ಸದನ್ನ ಮದ್ವೆ ಆಗ್ಬಿಟ್ರಂತೆ. ನೀವು ಹಾಗೆ ನನ್ನ ಮದ್ವೆ ಆಗ್ಬಿಡಿ. ಗುರು, ಲಕ್ ಮೇಲೆ ಲಕ್ಕು ಗುರು. ಏನ್ ಬಂದಿದೆ ಪೇಪರ್ ಅಲ್ಲಿ? ಫೋಟೋ ಬಂದಿದೆ. ಎಷ್ಟು ಕಟ್ಟಿದ್ರೆ ನನ್ನ ತಲೆಗೆ? 1 ಕೋಟಿನಾ ಇಲ್ಲ 2 ಕೋಟಿನಾ? ಗುರು ಗುರು, ನಿನ್ ತಲೆಗೆ ಅಷ್ಟು ಬೆಲೆ ಬಾಳಲ್ಲ. ನೀನೇನಾದ್ರೂ MLA ಆಗಿದ್ರೆ ನಿನ್ನ ತಲೆಗೆ 25 ಕೋಟಿ ಬಂದಿರೋದು. ಅಂತ ತಲೆಯಲ್ಲಿ ಏನೋ ಇರುತ್ತೆ. ಪಕ್ಷಾಂತರ ಮಾಡೋ ಪಾಪಿ ಬುದ್ಧಿ ಇರುತ್ತೆ. ನಾನು ಮೊದ್ಲಿಂದ ಹೇಳ್ತಾ ಇದ್ದೀನಿ ಗುರು, ಈ ಸ್ಮಗ್ಲಿಂಗು, ವಿಗ್ರಹ ತಗೊಳ್ಳೋದು ಕೊಡೋದು ಬಿಟ್ಟು ಯಾವ್ದಾದ್ರು ಒಂದು MLA ಎಲೆಕ್ಷನ್ ನಿಂತ್ಕೊಂಡು ಆರಿಸ್ಬಂದು ವಿಧಾನಸೌಧ ಮೆಟ್ಲೇರಿ ಒಂದ್ 50 ಎಕರೆ ಜಮೀನನ್ನ ಉಚ್ಕೊಂಡ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗೋದಲ್ವಾ ಗುರು? ಅದೆಲ್ಲ ನಮ್ಗೆ ಆಗ್ ಬರಲ್ಲ ಕಣೋ. ಆ ಕೆಲ್ಸಕ್ಕಂತ ಬೇರೆಯವರೇ ಇದ್ದಾರೆ. ಅವ್ರ ಕಸ್ಬು ಅವ್ರಿಗೆ, ನಮ್ ಕಸ್ಬು ನಮ್ಗೆ. ಯಾಕೆ ಗುರು ಹೊಡೆದೆ? ಈ ವಿಷಯ ಹಾಕೋ ಇಷ್ಟು ಲೇಟಾಗಿ ಹೇಳ್ತಿದ್ಯಾ? ಪೇಪರ್ ಬಂದಿದ್ದೆ ಈಗ. ಇಂಥ ವಿಗ್ರಹ ಎಲ್ಲಿದ್ರು ತಗೊಂಬನ್ನಿ 5 ಲಕ್ಷ ಕೊಡ್ತೀವಂತ ಗೌರ್ಮೆಂಟ್ನವ್ರೆ ಹಾಕ್ಸವ್ರೆ. 1 ಲಕ್ಷ ವಿಗ್ರಹಕ್ಕೆ 5 ಲಕ್ಷ ಸಿಗುತ್ತೆ ಅಂದ್ರೆ ನಾವ್ಯಾಕೋ ಬಿಡ್ಬೇಕು? ಬರ ಹೋಗೋಣ. ನಮ್ಗೆ ಬೇಕಾಗಿದ್ದು ಇದೇ ಅಲ್ವಾ? ಹೌದು ಕಣೋ, ಅದಕ್ಕೆ ತಾನೇ ನಾವು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಸರ್, ಎಷ್ಟು ಕೊಡ್ತೀರಾ ಹೇಳಿ ಸರ್? 4 ಲಕ್ಷ ಕೊಡ್ತೀವಿ. ಸರ್, ಏನ್ ಸರ್ ಅನ್ಯಾಯ ಇದು? ಪೇಪರ್ ನೋಡಿದ್ರೆ 5 ಲಕ್ಷ ಅಂತ ಹಾಕ್ಸಿದೀರಾ, ನಂಗೆ ನೋಡಿದ್ರೆ 4 ಲಕ್ಷ ಅಂತ ಹೇಳ್ತಾ ಇದ್ದೀರಾ? ಸರ್ಕಾರಿ ಕೆಲಸ, ದೇವ್ರ ಕೆಲಸ. ನಾವು ಪೇಪರ್ ಅಲ್ಲಿ ಓದಿ ತಿಳ್ಕೊಂಡಿದ್ದೀವಿ. ಯಾಕೆ ಸರ್ 1 ಲಕ್ಷ ಕಮ್ಮಿ ಕೊಡ್ತಾ ಇದ್ದೀರಾ? ಏ ಸ್ವಾಮಿ, TDS PDS ಅನ್ನೋದು ಇರುತ್ತಲ್ಲ, ಅದನ್ನ ಮುರ್ಕೊಂಡು ಕೊಡ್ತಾರಪ್ಪ. PDS ಏನೋ ಗೊತ್ತು, ಈ PDS ಅಂದ್ರೆ ಏನ್ ಗುರು? TDS ಸರ್ಕಾರಕ್ಕೆ ಹೋಗೋದು, PDS ನಮ್ ಸಾಹೇಬ್ರಿಗೆ ಹೋಗೋದು. ಇದೊಂದು ಚೂರು ಜಾಸ್ತಿ ಆಗ್ಲಿಲ್ವಾ? ಹೌದು. ಎಲ್ಲಿ ಆ ವಿಗ್ರಹ ಕೊಡಿಲಿ. ಯಾಕೆ ತಲೆ ಕೆಟ್ಟೋಯ್ತಾ? ಅಲ್ಲೋ
ವಿಗ್ರಹ ಸಿಗಿದ ಖುಷಿಲಿ ಬೆಲೆ ಕಟ್ಬಿಟ್ಟೆ. ಈಗ ನಗು ಬರ್ತಾ ಇದೆ. ಯಾಕೆ ಸರ್ ಏನಾಯ್ತು? ಅಲ್ರಿ ಕೆಜಿ ಲೆಕ್ಕದಲ್ಲಿ ಮಾರೋ ವಿಗ್ರಹ ಆಡಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ವಲ್ಲ ಸರ್. ನೋಡ್ರಿ, ಒಂದು ಒರಿಜಿನಲ್ ವಿಗ್ರಹ ಇದ್ರೆ ಅದೇ ತರ ಡೂಪ್ಲಿಕೇಟ್ ಮಾಡಿರ್ತಾರೆ. ಇದು 5 ಲಕ್ಷ ಇರ್ಲಿ, ಬರೀ 5,000ಕ್ಕೂ ಹೋಗಲ್ಲ. ಅಂದ್ರೆ ಇದು ಡೂಪ್ಲಿಕೇಟ್ ವಿಗ್ರಹನ ಸರ್? ಕಣಿ ಕೇಳಿ, ಅಲ್ರಿ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಇದು ಡೂಪ್ಲಿಕೇಟ್ ಅಂತ. ನೋಡಿ, ಜನ ನನ್ನ ಕಣ್ಣಿಗೆ ಮೋಸ ಮಾಡ್ಬೋದು, ಆದ್ರೆ ನಾಲ್ಗೆಗೆ ಮೋಸ ಮಾಡಕ್ಕಾಗಲ್ಲ. ನಮ್ ಸಾಹೇಬ್ರ ನಾಲ್ಗೆ ನಾಯಿ ಮೂಗಿದ್ದಂಗೆ. ನೋಡ್ರಿ, ಈ ಡೂಪ್ಲಿಕೇಟ್ ವಿಗ್ರಹ ಎಲ್ಲಿ ಸಿಕ್ತೋ ಒರಿಜಿನಲ್ ಅಲ್ಲೇ ಇರುತ್ತೆ. ನಿಜವಾಗ್ಲೂನಾ ಸರ್? ಏನ್ ಸರ್ ಇವ್ರು ಹಿಂಗ್ ಮಾತಾಡ್ತಾರೆ? ಸಾಲ ಕೇಳ್ರೆ ನಮ್ ಸಾಹೇಬ್ರ ಕಚ್ಬಿಡ್ತಾರ. ನೋಡಿ, ಈ ಡೂಪ್ಲಿಕೇಟ್ ವಿಗ್ರಹ ಎಲ್ಲಿ ಸಿಕ್ತೋ ಒರಿಜಿನಲ್ ಅಲ್ಲೇ ಸಿಗುತ್ತೆ. ಹುಡುಕ್ ತಗೊಂಬನ್ನಿ, 5 ಲಕ್ಷ ಸಿಗುತ್ತೆ. ನಿಮಗೆ 4 ಲಕ್ಷ, ನಮಗ್ 50,000. ಓಕೆನಾ? ಓಕೆ ಸರ್. ತಗೊಳ್ಳಿ ವಿಗ್ರಹ. ಗುರು, ಈ ವಿಗ್ರಹ ಮಾರಿರೋ ಪಾಂಡುರಂಗನ ಹಿಡಿದು ಬಿಟ್ರೆ ಆ ಒರಿಜಿನಲ್ ವಿಗ್ರಹ ಸಿಕ್ಕೇ ಸಿಗುತ್ತೆ ಗುರು. ಕಳ್ಕೊಳ್ಳೋಣ, ಬಿಡಿ ಹೋಗೋಣ. ಐತರಿಗೆಲ್ಲ ಆ ಕಡೆ ಪಕ್ಕಡೆ ಜುಮ್ಮ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲಲ್ಲ ಶಿವ. ಜೀವನದಲ್ಲಿ ನಾವು ಯಾವತ್ತೂ ಯಾಮಾರ್ದವ್ರಲ್ಲ, ಅಂಥ ಇಂಟೆಲಿಜೆಂಟ್ ಹುಡುಗರು. ನಮ್ಮಂಥವ್ರನ್ನೇ ಯಾಮಾರ್ಸ್ಬಿಟ್ಟಲ್ಲ, ಅವ್ನು ಹಿಂಗೆ ಎಂಥ ಇಂಟೆಲಿಜೆಂಟ್ ಇರಬೇಕು ಅಂತ. ಏನ್ ಮಾಡೋದು ಶಿವ, ಎಲ್ಲ ನಿನಗೆ. ಅಭಿ, ನಾನು ಎಷ್ಟರಿಂದ ವಾಚ್ ಮಾಡ್ತಾ ಇದೀನಿ, ತುಂಬಾ ವರಿಲಿದ್ದೀರಾ. ವೈ? ಅಯ್ಯೋ, ನಾವು ಯಾವತ್ತು ನಿಮ್ಮ ಕೈಯನ್ನು ಹಿಡಿದ್ವೋ ಅವತ್ತೇ ಕುರಿ ಆಗ್ಬಿಟ್ಟಿವಿ. ಇನ್ನು ಯಾಕೆ ಕುರಿ ಮಾಡಬೇಕು? ಅಭಿ, ನಿಮ್ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಅಯ್ಯೋ, ಏನ್ರಿ ಸಾಲ್ವ್ ಮಾಡ್ತೀರಾ? ನಮ್ಮ ಪ್ರಾಬ್ಲಮ್ಗಳು ಒಂದೇ ಎರಡೇ. ಮೊದಲನೇದು ಹೇಳ್ಬಿಡ್ತೀವಿ, ದಯವಿಟ್ಟು ಅದನ್ನ ಸಾಲ್ವ್ ಮಾಡ್ಕೊಡಿ. ನಮಗೆ ಕಟ್ಕೊಂಡು ಹೆಂಡ್ರಿಂದ ಸುಖ ಸಿಗ್ತಾ ಇಲ್ಲ, ಮುತ್ತು ಸಿಗ್ತಾ ಇಲ್ಲ, ಡಾನ್ಸ್ ಸಿಗ್ತಾ ಇಲ್ಲ, ಡಿಂಗ್ ಡಾನ್ಸ್ ಸಿಗ್ತಾ ಇಲ್ಲ. ಇದನ್ನ ಸಾಲ್ವ್ ಮಾಡ್ಕೊಡ್ತೀರೇನ್ರಿ? ಮಾಡ್ಕೊಡ್ತೀರೇನ್ರಿ? ಅಭಿ, ನಾನು ಸಮಾಧಾನ ಮಾಡೋದು ಟಾಕಿಂಗ್ ಅಲ್ಲಿ ಮಾತ್ರ. ಓ, ಜಗತ್ನಲ್ಲಿ ಇಂಥ ಹೆಂಡ್ರು ಇರ್ತಾರೆ. ಅಭಿ, ಅದೇನು ಅಂತ ಹೇಳಿ. ಆಯ್ತು ಬಿಡ್ರಿ, ಮನಸ್ಸಿನ ಒಳಗುದಿಗಳನ್ನ ಅನ್ಯರ ಜೊತೆ ಹಂಚಿಕೊಂಡಾಗ ಮನಸ್ಸು ಕೊಂಚ ಮಟ್ಟಿಗೆ ಹಗುರವಾಗುತ್ತದೆ ಅಂತ ನಮ್ಮ ರೇಖಾ ಗಣಿತದ ಮೇಷ್ಟ್ರು ಆವಾಗ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೀನಿ. ಏನು ಯಜಮಾನ್ರೆ, ಹಂಚ್ಕೊಳ್ಳೋದು ಹಂಚ್ಕೋತೀರಾ, ನನ್ನ ಹತ್ರ ಹಂಚ್ಕೊಳ್ಳಿ, ಕಂಡವ್ರ ಹತ್ರ ಯಾಕೆ ಹಂಚ್ಕೋತೀರಾ? ಸ್ವಲ್ಪ ಟಾಕ್ ಎಲ್ಲೆಲ್ಲ ಹೋಗ್ತಾ ಇದೆ. ನಾನು ಅಭಿಗೆ ಕಂಡವ್ರ? ಅಯ್ಯೋ, ಯಾರು ಕಂಡವರು ಯಾರು ಕಾಣದೇ ಇರೋರು? ನಿಮ್ಮಿಬ್ರು ಜಗಳದಲ್ಲಿ ನನ್ನ ಜೀವನ ಗೋಜಲಾಗಿ ಒಳ್ಳೆ ದಾಸರ ಪದದ ತರ ಆಗೋಗ್ಬಿಟ್ಟಿದೆ. ನೀವಿಬ್ರು ನನಗೆ ಕಷ್ಟಕ್ಕೂ ಆಗ್ಲಿಲ್ಲ, ಸುಖಕ್ಕೂ ಆಗ್ಲಿಲ್ಲ. ಕೊನೆ ಪಕ್ಷ ನನ್ನ ಕಷ್ಟನ ಹೇಳ್ಕೊಳ್ಳೋವಾಗಾದ್ರೂ ತೆಪ್ಪ ಕೇಳಿಸ್ಕೊಳ್ರೆ. ಹೇಳಿ. ನನ್ನ ಮನೆಯಲ್ಲಿ ಒಂದು ಮೂರ್ತಿ ಇತ್ತು. ವಿವೇಕಾನಂದರದು ಅಲ್ಲ ಕಂಡ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ, ಕೃಷ್ಣಂದು. ಅಯ್ಯೋ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ರಿ? ನಿಮ್ಮಿಬ್ರಲ್ಲಿ ಎಂಡ್ರು ಯಾರು ಅಂತ ಒಂದೊಂದ್ಸಲ ನನಗೆ ಗೋಜಲ್ ಆಗ್ಬಿಡುತ್ತೆ. ನೀವ್ ಮನ್ಸ್ ಮಾಡಿದ್ರೆ ನಾನು ಈಗ್ಲೇ ರೆಡಿ ಯಜಮಾನ್ರೆ. ಚಂಪ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಅಯ್ಯೋ, ನಾನೇನು ಇಟ್ಕೊಂಡಿದ್ರು ಕಟ್ಕೊಂಡಿದ್ರು ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ಕಷ್ಟ ಕೇಳಿಸ್ಕೊಳ್ಳಿ. ಹೇಳಿ. ಪಾಂಡುರಂಗ ಗಂಡುಗಲಿ ಇದೇನ್ ಹೇಳ್ತಿದ್ದಾನಮ್ಮ? ತಾವು ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ ಗಂಡುಗಲಿ ಅಂತ ಏನ್ ಬಂತು? ಅದೇನು ಹೇಳಿ ಫ್ರೆಂಡ್ಸ್ ನನ್ನ ಮಗನೇ, ನಮಗೆ ಎಷ್ಟು ಲಾಭ ಬರುತ್ತೋ ಅಷ್ಟೆಲ್ಲ ತೃಪ್ತಿ ಪಡಬೇಕು ಕಣೋ, ದುಲಾಸೆ ಪಡಬಾರದು. ಪಾತ್ರೋಷ ರಂಗಮ್ಮನವರೇ, ಇದು ನಿಮ್ಗೆ ಅರ್ಥವಾಗಂತ ವಿಚಾರವಲ್ಲ. ಅನ್ಯಾವಾಗ ಆ ಮೂರ್ತಿನ ನಾನು ಬರೀ 1 ಲಕ್ಷ ರೂಪಾಯಿ ಮಾಡ್ಕೊಂಡ್ಬಿಟ್ಟೆ ಕಣ್ರಿ. ಅದನ್ನ ತಗೊಂಡೋಗಿ ಸರ್ಕಾರದವ್ರಿಗೆ ಕೊಟ್ಟಿದ್ರೆ ಅವ್ರು ನನಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಅಭಿ, ಡೂ ಒನ್ ಥಿಂಗ್, ಆ ವಿಗ್ರಹನ ನನಗೆ ತಂದ್ಕೊಡಿ, ನಾನು ನಿಮ್ಗೆ 2 lakhs ಕೊಡ್ತೀನಿ. ಆಮೇಲೆ ಆ ವಿಗ್ರಹನ ಸರ್ಕಾರಕ್ಕೆ ಮಾರಿ 5 lakhs ತಗೋತೀನಿ. ದುಃಖದಲ್ಲಿರೋನ್ನ ಸಂತೋಷವಾಗಿರ್ಬೇಕು ಅಂತ ಅದೆಷ್ಟು ಚೆನ್ನಾಗಿ ಜೋಕ್ ಮಾಡ್ತಾರೆ ಇವರು. ಮಾರಿರೋ ಮೂರ್ತಿನ ಎಲ್ಲಿಂದ ತಂದ್ಕೊಳ್ಳಿದೆ? ಏನು ಯಜಮಾನ್ರೆ, ನೀವು ಅದನ್ನ ಯಾರು ಮಾರಿದಿರೋ ಅವ್ರಿಗೆ ನಾನು ತೋರಿಸಿ, ನಾನು ಅವ್ರ ಹತ್ರ ಮಾತಾಡಿ ನಿಮ್ಗೆ ಆ ವಿಗ್ರಹನ ವಾಪಸ್ ಕೊಡಿಸ್ತೀನಿ. ನೀನು ಅವ್ರ ಜೊತೆ ಮಾತಾಡಿ ವಿಗ್ರಹನ ವಾಪಸ್ ಕೊಡಿಸ್ತೀಯ? ಜಾಜಿ ಅವರೇ, ಕರ್ಕೊಂಡು ಹೋಗ್ಬೋದೇನ್ರಿ? ಓಕೆ ಓಕೆ, ಆದ್ರೆ 1 ಕಂಡೀಷನ್, ನೀವಿಬ್ರು ಆ ಮೂರ್ತಿನ ತರಲೇಬೇಕು. ಇಲ್ಲ ಅಂದ್ರೆ ಇಬ್ರು ಮನೆಯಿಂದ ಆಚೆ ಓಡಿಸ್ತೀನಿ. ಬೇಡ ಬಿಡ್ರಿ, ಹಂಗಿಂದಂಗೆ ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಓಹ್, ಬರ್ಬೇಕು ಒಬ್ಬನೇ ಬರ್ತೀನಿ ಅನ್ಕೊಂಡೆ. ನೋಡ್ರ ಜೊತೆಲಿ ಹೆಂಡತಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನೋಡು ಗುರು, ಹೆಂಡತಿ ಅಂದ ತಕ್ಷಣ ಅಕ್ಕ ಹೆಂಗ್ ನಾಚ್ಕೊಂತವಳೆ. ನಾನು ಇನ್ನ ಇವ್ರ ಹೆಂಡತಿ ಆಗಿಲ್ಲ, ಆಗ್ಬೇಕು. ಅಂದ್ರೇನು, ಗರ್ಲ್ ಫ್ರೆಂಡಾ? ಅಲ್ಲ ರೀ, ಹಾಗೆ ಅನ್ಕೊಳ್ಳಿ. ನಿಮ್ ಹತ್ರ ಒಂದೇ ಒಂದು ಕೋರಿಕೆ. ನೀವು ಸ್ವಲ್ಪ ತೆಪ್ಪಗಿರು, ನಾನು ಮಾತಾಡ್ತೀನಿ. ಯಜಮಾನ್ರೆ, ನೀವ್ ಸ್ವಲ್ಪ ಸುಮ್ನಿರಿ, ಹೆಣ್ಮಕ್ಳು ಮಾತಾಡಿದ್ರೆ ಅವ್ರು ಕರ್ಕೋಗ್ತಾರೆ. ನೋಡಿ ಡಾನ್ ಗಂಗು ಅವರೇ,
ನೀವ್ ತುಂಬಾ ಒಳ್ಳೆಯವರು ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ಹೌದೌದು, ಒಳ್ಳೆಯವ್ರಿಗೆ ಒಳ್ಳೆಯವನ ನಾನು. ನಮ್ಮ ಯಜಮಾನ್ರು ಒಂದ್ ವಿಗ್ರಹನ ನಿಮ್ಗೆ 1 ಲಕ್ಷಕ್ಕೆ ಮಾರದ್ರಂತೆ. ಅದಕ್ಕೆ ಈಗ ಅವ್ನ್ ಕೈಕಾಲು ಮುರಿಬೇಕು ಅಂತ ಇದ್ದೀನಿ ನಾನು. ಏನ್ ಈ ರೀತಿ ಮಾತಾಡ್ತೀರಾ? ಆ ವಿಗ್ರಹನ ತಗೊಂಡ್ ಹೋಗ್ಬೇಕು ಅಂತಾನೆ ನಾವೀಗ ಬಂದಿರೋದು. ವಿಗ್ರಹನ ವಾಪಸ್ ಕೊಡ್ಬೇಕಾ? ಯಾಕೆ? ಗಂಗಣ, ನೀನು ಯಾಕೆ ಗೀಕೆ ಅಂತೆಲ್ಲ ಕೇಳ್ಕೊಬಿಡಪ್ಪ. ಆ ವಿಗ್ರಹ ನನಗೆ ವಾಪಸ್ ಬೇಕು ಅಷ್ಟೇನೆ. ಏನ್ರಿ ನಮ್ ಗುರುಗೆ ಮೋಸ ಮಾಡ್ತೀರಾ? ಡೂಪ್ಲಿಕೇಟ್ ವಿಗ್ರಹ ನಮಗ್ ಕೊಟ್ಬಿಟ್ಟು ಒರಿಜಿನಲ್ ವಿಗ್ರಹ ನಿಮ್ ಕಡೆ ಇಟ್ಕೊಂಡಿದ್ರಾ? ಮರ್ಯಾದೆಯಾಗಿ ಹೇಳ್ತೀನಿ, ಒರಿಜಿನಲ್ ವಿಗ್ರಹ ತಂದು ಕೊಟ್ರೆ ಸರಿ, ಇಲ್ಲ ನಿಮ್ಮ ಕತೆ ಅಷ್ಟೇ. ಇಲ್ಲ ಇಲ್ಲ, ನಮ್ಮ ಯಜಮಾನ್ರ ಹತ್ರ ಬೇರೆ ವಿಗ್ರಹ ಇಲ್ವೇ ಇಲ್ಲ. ಸುಮ್ನಿರಮ್ಮ ಸಾಕು. ಗಂಗಣ, ನಮ್ಮ ಎತ್ತಾಣಿಗೆ ನನಗೆ ಸಿಕ್ಕಿದ್ದೆ ಒಂದು ವಿಗ್ರಹ, ಅದನ್ನೇ ನಾನು ನಿಮಗೆ ತಂದು ಕೊಟ್ಟಿದ್ದು. ಇಲ್ಲದ ಕತೆ ಎಲ್ಲ ಹೇಳ್ಬೇಡ ನೀನು. ಒರಿಜಿನಲ್ ವಿಗ್ರಹ ತಂದು ಕೊಟ್ಟೆ ಸರಿ, ಇಲ್ಲ ನಿನ್ನ ಜೀವಕ್ಕೆ ಕುತ್ತು. ಏನ್ರಿ ನಮ್ಮ ಯಜಮಾನ್ರನ್ನೇ ಹೆದರಿಸ್ತಾ ಇದೀರಾ? ನೀವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನ್ ಗುರು ಪೊಲೀಸ್ ಕಂಪ್ಲೇಂಟ್ ಅಂತವ್ರೆ? ಅವನು ಹಿಡ್ಕೊಳ್ಳ. ಗಂಗಣ, ಅವಳನ್ನ ಯಾಕಪ್ಪ ಹಿಡ್ಕೊಂಡೆ? ಒರಿಜಿನಲ್ ವಿಗ್ರಹ ನಂಗೆ ಕೊಟ್ಟು ಅವಳನ್ನ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಅವಳ ಡೆಡ್ ಬಾಡಿ ನಮ್ಮ ಮನೆಗೆ ಕಳಿಸ್ತೀನಿ. ಅಭಿ, ವಾಟ್ ಹ್ಯಾಪನ್? ಯಾಕೆ ಹ್ಯಾಪರ್ ಹಾಕೊಂಡು ಬಂದಿದ್ದೀರಾ? ಅಣ್ಣ, ಇಂಥ ಮೂತಿ ಇಟ್ಕೊಂಡು ಮನೆಗೆ ಬರಕ್ ಮನ್ಸಾದ್ರೆ ಹೇಗೆ ಬಂತು? ದೇವರು ಕೊಟ್ಟದಂಗೆ ಆ ಡಾನ್ ಗಂಗಣ್ಣ ಇದ್ದಾನಲ್ಲ, ಅವನಿಗೆ ನಾನು ಒರಿಜಿನಲ್ ವಿಗ್ರಹ ತಗೊಂಡೋಗಿ ಕೊಟ್ರೆ ಚಂಪನ್ ಬಿಡ್ತಾನಂತೆ. ಅಲ್ಲಿವರೆಗೂ ತನ್ನ ಅಡ್ಡದಲ್ಲೇ ಕಟ್ಟಾಕೊಂಡಿರ್ತಾನಂತೆ. ವೆರಿ ಗುಡ್, ಒಳ್ಳೆದಾಯ್ತು. ಏನಮ್ಮ ಎಂತ ಮಾತಾಡ್ತೀಯ? ಅವಳು ನಮ್ಮನೆ ಹುಡುಗಿ ಅಲ್ವಮ್ಮ? ಇಷ್ಟಕ್ಕೆ ಅವಳು ಏನ್ ತಪ್ಪು ಮಾಡಿದ್ಲು ಅಂತ? ಅವಳೇ ಇವ್ರ ಜೊತೆ ಹೋಗ್ಬೇಕಾಗಿತ್ತು. ಅವಳೇನ್ ದೊಡ್ಡ ಲೇಡಿ ಬಾಂಡ. ನನ್ನ ಸಂಕಟದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ, ನೀವು ಜಗಳ ಆಡ್ತಾ ಇದ್ದೀರಲ್ಲ ಇಲ್ಲಿ. ಅಯ್ಯೋ ಅಣ್ಣ, ಅದಕ್ಕೆ ಯೋಚನೆ ಮಾಡ್ತೀಯಾ? ನಿನಗ್ ವಿಗ್ರಹ ಯಾರು ಮಾರಿದ್ರು ಅವ್ರನ್ನ ಹುಡ್ಕದ್ರೆ ಆಯ್ತು ಬಿಡು. ದೇವ್ರು ಕೊಡ್ತಂಗೆ, ದೇವ್ರು ಕೊಡ್ತಂಗೆ, ದೇವ್ರು ಕೊಡ್ತಂಗೆ. ನಿನಗೆ ಈ ಪರಿಸ್ಥಿತಿ ಅನ್ನೋದು ಅರ್ಥನೇ ಆಗಲ್ಲ ಕಣ. ಆ ಲಿಂಗಣ್ಣ ಈಗ ಇಲ್ಲಿದಾನೋ, ಇಲ್ಲ ಲಿಂಗನ ಮಕ್ಕಿಗೆ ಹೋಗಿದಾನೋ, ಇಲ್ಲ ಲಿಂಗಕ್ಕೆ ಆಗಿದಾನೋ, ಯಾವನಿಗೆ ಗೊತ್ತಾ? ಸರ್ ಲಿಂಗಣ್ಣ ಈಗ ತಾನೇ ನಿನ್ನ ನೆನ್ಸ್ಕೊಂಡೆ ಕಣ, ಆಗ್ಲೇ ಪ್ರತ್ಯಕ್ಷ ಆಗುತ್ತೆ. ಬಿಡ, ನಿನಗೆ ಸಾವಿಲ್ಲ ಬಿಡ. ಅಲ್ಲ ಕಣಲೆ, ನೀನು ಕೇಳಿದೆ ಅಂತ ನಾನು ಇನ್ನು ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ. 50,000 ರೂಪಾಯಿ ಹಂಗಂಗೆ ಎತ್ಕೊಟ್ಟ ಕಣ. ನನ್ನಂತ ಮುಗ್ಧನಿಗೆ ಅದು ಯಾವ್ದೋ ಡೂಪ್ಲಿಕೇಟ್ ಮೂರ್ತಿ ಕೊಟ್ಟಿದೆಯಲ್ಲ ನೀನು. ನಾನೇನ್ ಮಾಡಿ ಸರ್, ಯಾರೋ ನಂಗೂ ಟೋಪಿ ಹಾಕಿದ್ರು, ಅದಕ್ಕೆ ನಾನು ನಿಮ್ಗೆ ಟೋಪಿ ಹಾಕ್ಬಿಟ್ಟಪ್ಪ. ಅದೇ ತಾನೇ ವ್ಯಾಪಾರ ಧರ್ಮ. ಈಗ ಅದೇ ತರದ್ದು ಹೊಸ ಮೂರ್ತಿ ನೀವು ತೊಗೊಳ್ಳಿ. ಅಯ್ಯೋ, ಕೊಡ 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 ಕೊಡ. ತೆಗೀರಿ 60. 50 ಕೊಟ್ಟಿದ್ನಲ್ಲ, ಅದು ಡೂಪ್ಲಿಕೇಟ್ಗೆ, ಇದು ಒರಿಜಿನಲ್ಗೆ. ಹುಟ್ಟಿರೋರು ಸಿಕ್ಬಿಟ್ರೆ ಸಾಕಣ, ನೀವು ಜಿಗಣೆ ತರ ಇರ್ಬಿಡ್ತೀರಾ. ತಗೊಳ್ಳಾಡ್ಬಿಟ್ಟು ಬರೋಣ ಸರ್. ಒರಿಜಿನಲ್ ಇದ್ರೆ ಮಾತ್ರ ಬಾರೋ ನೀವು. ಸರ್ ದೇವ್ರು ಕೊಡ್ತಂಗೆ ನಿಮ್ಮ ಮತ್ಗೆ ಕರ್ಕೊಂಡು ಅಡಿಗೆ ಮನೆಗೆ ಹೋಗವ. ಸ್ಟವ್ ಹಚ್ಚೋದು ಹೆಂಗೆ ಅಂತ ತೋರ್ಸ್ಕೊಡು, ಅವ್ರು ಕಾಪಿ ಮಾಡ್ತಾರೆ. ಸ್ಟವ್ ಬೆಂಕಿ ಹಚ್ಚಕ್ ಹೋಗಿ ಮೈಗೆ ಹಚ್ಕೊಂಡ್ಬಿಡ್ಲಿ, ಆಮೇಲೆ ಅದ್ ನಿನ್ ಬುಡಕ್ಕೆ ಬರುತ್ತೆ. ನಡಿಲಮ್ಮ, ನಾನೇ ಕಾಫಿ ಮಾಡ್ಕೊಡ್ತೀನಿ. ಅದೇನ್ ನಂಗಿಸ್ಲೋ ಏನೋ. ಹೆಂಗಾರ ಮಾಡಿ ನಮ್ಮ ಚಂಪನ ಉಳ್ಸ್ಕೊಬೇಕು ನಾವು. ಕಾಣ್ ಗಂಗಣ, ನಾನು ಕಾಣೋಣ ಪಾಂಡುರಂಗ ಗಂಟೆಗೆ ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಪಾಲ್ಗೆ ಎತ್ತಿದ್ರು ವೀರ ಬದುಕರೆ. ಏ ಪಾಂಡುರಂಗ, ವಿಗ್ರಹ ತಂದು ಕೊಡ್ತೀಯಾ ಇಲ್ಲ ನೀನ್ ಲವ್ ಡೆಡ್ ಬಾಡಿನ ಮನೆ ಕಳ್ಸ್ಲಾ? ಗಂಗಣ ಬೇಡ ಬೇಡ, ನೋಡೋ ನೋಡೋ, ಒರಿಜಿನಲ್ ಮೂರ್ತಿನ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಹುಡುಗಿನ ಕರ್ಕೊಂಡು ನೆಟ್ಟಿಗೆ ಮನೆ ಬಂದ್ಬಿಡು ತಗೊಂಡು ಹೋಗ್ತಾರು. ಆಯ್ತು, ಈಗಲೇ ಬರ್ತೀನಿ. ಬೇಗ ಬರೋಣ, ಬೇಗ ಬರೋಣ. ಹಲೋ ಸರ್, ನಾನು ಗಂಗು ಮಾತಾಡ್ತಾ ಇರೋದು. ವಿಗ್ರಹ ರೆಡಿ ಇದೆ ಸರ್. ವೆರಿ ಗುಡ್. ನೀನ್ ತಂದೆ ತರ್ತೀಯ ನನಗೆ ಗೊತ್ತಿತ್ತು. ಬೇಗ ತಂದ್ರೆ ನಿನಗೂ ಅನುಕೂಲ, ನನಗೂ ಅನುಕೂಲ. ಸರ್, ಈ ಕ್ಯಾಶ್ನ ರೆಡಿ ಮಾಡ್ಕೊಳ್ಳಿ ಸರ್. ಅದು ನನಗೂ ಗೊತ್ತು. ನೀನು ಬೇಗ ವಿಗ್ರಹ ತಗೊಂಬಾ. ಪಾಂಡುರಂಗ, ಪಾಂಡುರಂಗ. ಗಂಗಣ, ಒರಿಜಿನಲ್ ಮೂರ್ತಿ ತಗೊಳ್ಳೋಣ. ಮೊದಲು ನಮ್ಮ ಹುಡುಗಿನ ಬಿಟ್ಬಿಡೋಣ. ಏ ಹೋಗು. ಏನು ಯಜಮಾನ್ರೆ, ನಂಗಲ್ಲಿ ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಮತ್ತೆ ದೊಡ್ಡದಾಗ ಅವ್ರ ಮುಂದೆ ನಾನೇ ಮಾತಾಡ್ತೀನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಒಂದು ಈಗ ನೋಡಿ ಎದುರು ಕೂತಿರೋದು. ಅಭಿ, ಏನ್ ನಡೀತಾ ಇದೆ? ಕಿಡ್ನಾಪ್ ಆಗಿರೋ ಹುಡುಗಿ ಮನೆಗೆ ಬಂದಿದ್ದಾಳೆ, ವಿಚಾರಿಸೋದು ಬಿಟ್ಬಿಟ್ಟು ಏನಾಯ್ತಿಲ್ಲಿ ಅಂತ ಗುಲ್ಜರ್ ಕಾಂತರ ತನಿಖೆ ಮಾಡ್ತಾ ಇದ್ರಲ್ರಿ ನೀವು. ಮೊದಲು 1 ಲಕ್ಷ ಕೊಡು ನನಗೆ. ಯಾಕಂಗಣ, ಒರಿಜಿನಲ್ ಮೂರ್ತಿ ಕೊಟ್ಟಿದ್ದೀನಲ್ಲ. ನೀ ಮಾಡಿರೋ ಮೋಸಕ್ಕೆ ನೀನು 1 ಲಕ್ಷ ಕೊಡ್ಲೇಬೇಕು, ಇಲ್ಲಾಂದ್ರೆ ತಗ್ಗಿ ಕಿತ್ಕೊಂಡು ಹೋಗ್ತೀನಿ ನಾನು. ವಿಷಯ ಆಮೇಲೆ ಇರ್ಲಿ. ಬಂದು ಅರಸ್ಬಾಡ್ರಿ. ಸರ್, ಒರಿಜಿನಲ್ ವಿಗ್ರಹ ಸರ್. ಗೊತ್ತು ಸರ್, ದುಡ್ಡು ದುಡ್ಡ ಜೈಲಲ್ಲಿ ಕೊಡಿಸ್ತೀನಿ. ನಿಮ್ಮನ್ನು ಹಿಡಿಬೇಕು ಅಂತ ನಾವು ಮಾಡಿದ ಪ್ಲಾನ್ ಇದು. ಇದು ಮ್ಯೂಸಿಯಂ ಇಂದ ಕಳವಾಗಿತ್ತು. ಇದ್ರ ಜೊತೆ ಮ್ಯಾಪು ಇಲ್ಲ, ಏನಿಲ್ಲ. ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿದ ಟ್ರಾಪ್. ಸರ್, ನಂಗೆ ಒರಿಜಿನಲ್ ಡೂಪ್ಲಿಕೇಟ್ ವಿಗ್ರಹ ಕೊಟ್ಟಿದ್ದು ಪಾಂಡುರಂಗನೇ. ಹೌದಾ? ಹಾಗಾದ್ರೆ ಇವ್ರಿಬ್ರ ಜೊತೆ ಅವ್ರನ್ನ ಅರೆಸ್ಟ್ ಮಾಡ್ರಿ.